ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ಈ ವಾರದಲ್ಲಿ ನಮಗೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಜೀವನದಲ್ಲಿ, ಮತ್ತು ಇವತ್ತಿನ ಎನರ್ಜಿ ಅಂದರೆ ನಾವು ಮುಂದೆ ನಡೆಯುವಂತಹ ಎನರ್ಜಿ, ಈ ವಾರದಲ್ಲಿ ಯಾವ ಥರದ ಎನರ್ಜಿ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ನಾನು ಇವತ್ತು ಟೀಲಿಪ್ ಮೆಸೇಜು ಸಹಿತ ತಗೋತೀನಿ. ಏನಾದ್ರಿಂದ ಸಹಿತ ನಿಮಗೆ ಯಾವ ಮೆಸೇಜಸ್ ಬರುತ್ತೆ ಅನ್ನೋದನ್ನು ಸಹಿತ ಹೇಳ್ತಾ ಹೋಗ್ತೀನಿ. ನೀವು ಒಂದು ಸರಿ ನಿಮ್ಮ ಮನಸ್ಸಲ್ಲಿರುವಂತಹ ಮ್ಯಾನಿಫೆಸ್ಟ್ ಅಂದರೆ ಯಾವುದಾದ್ರೂ ನೀವು ಇದೇ ಕೆಲಸ ಆಗಬೇಕು ಅಂದ್ಕೊಂಡಿದ್ರಿ ಅಂತ ಅಂದರೆ ಆ ವಿಚಾರವನ್ನು ಸ್ವಲ್ಪ ನಿಮ್ಮ ಮನಸ್ಸಲ್ಲಿ ಒಂದು ಸಾರಿ ನೆನೆಸಿ ಈ ರೀಡಿಂಗನ್ನು ನೋಡಿ. ಇದರಿಂದ ನಿಮಗೆ ಸಿಗಬೇಕಾದ ಉತ್ತರ ಎಲ್ಲ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಸಹಿತ ಈ ಯೂನಿವರ್ಸ್ ಏನು ನಿಮಗೆ ಸಂದೇಶ ಕೊಡಲು ಇಷ್ಟಪಡ್ತಾ ಇದ್ದಾರೆ, ಬಯಸ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಗೆ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಅವರೆಲ್ಲರಿಗೂ ನನ್ನ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೂ ಸಹಿತ ನನ್ನ ಕೃತಜ್ಞತೆ ತಿಳಿಸ್ತಾ ಇವತ್ತಿನ ರೀಡಿಂಗ್ ನೋಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಸಾರಿ, ಓಕೆ. ಟೀಲಿಪ್ ಮೆಸೇಜಲ್ಲಿ ಸಹಿತ 3 ಕಾರ್ಡ್ ತೆಗೆಯೋಣ. ಅದರಲ್ಲಿ ನಮಗೆ ಯಾವ ಸಂದೇಶ ಇದೆ ಅನ್ನೋದನ್ನು ಸಹಿತ ನೋಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಇದು ಲಾಸ್ಟಲ್ಲಿ ನೋಡೋಣ. ಯಾವ ಮೆಸೇಜೆಲ್ಲ ನಿಮಗೆ ಇದೆ, ಯಾವ ಮೆಸೇಜಸ್ ಇದೆ ನಿಮಗೆ ಅನ್ನೋದನ್ನು ಇವತ್ತಿನ ರೀಡಿಂಗ್ ಮುಖಾಂತರ ನೋಡೋಣ. 6 ಆಫ್ ಪೆಂಟಿಕಲ್, ಮತ್ತು 6 ಆಫ್ ಕಪ್ಸ್, 7 ಆಫ್ ಪೆಂಟಿಕಲ್, ಮತ್ತು ದ ಮ್ಯೂಜಿಷಿಯನ್, ಡೆತ್, ಮತ್ತು 9 ಆಫ್ ವಾಂಡ್ಸ್, ಮತ್ತು ಜಸ್ಟಿಸ್. ಕಾರ್ಡೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನಿಮಗೆ ಯೂನಿವರ್ಸ್ ನಿಮ್ಮ ಎನರ್ಜಿನ ಯಾವ ರೀತಿ ಇದೆ, ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಈ ವಾರದಲ್ಲಿ ನಿಮ್ಮ ಎನರ್ಜಿ ಹೇಗಿರುತ್ತೆ, ನಿಮ್ಮ ಪರಿಸ್ಥಿತಿ ಅಥವಾ ನೀವು ಅಂದ್ಕೊಂಡಂಥ ಕೆಲಸಗಳು, ನೀವು ಯಾವುದಾದ್ರೂ ವಿಚಾರಕ್ಕೆ ತುಂಬ ಯೋಚನೆ ಮಾಡ್ತಾ ಇದ್ರಿ, ನೀವು ಫೈನಾನ್ಷಿಯಲಿ ಏನೋ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ವಿಚಾರಕ್ಕೆ ನೀವು ಫೈನಾನ್ಷಿಯಲ್ ಅಮೌಂಟನ್ನು ಬೇರೆಯವ್ರಿಗೆ ಕೊಡಬೇಕಾಗಿರುತ್ತೆ, ಅಥವಾ ನೀವು ಒಂದು ಬಿಸ್ನೆಸ್ಸಿಗೆ ಹಾಕುವಂಥದ್ದು ಇರುತ್ತೆ, ಅಥವಾ ನೀವು ಯಾವುದಾದ್ರೂ ರಿಲೇಷನ್ಶಿಪ್ಪಲ್ಲಿ ಮೂವ್ ಆನ್ ಆಗಬೇಕು, ಅಥವಾ ನಾವು ಹೊಸದಾಗಿ ಪ್ರಪೋಸ್ ಮಾಡಬೇಕು, ಅಥವಾ ನಮ್ಮ ಲೈಫಲ್ಲಿ ಒಂದು ಒಳ್ಳೆ ಮೂಮೆಂಟ್ ಬರಲಿ ಅಂತ ಹೇಳಿ ಏನಾದರೂ ನೀವು ಕಾಯ್ತಾ ಇದ್ರಿ ಅಂದರೆ ಅದಕ್ಕೆಲ್ಲ ಇವತ್ತು ಯೂನಿವರ್ಸ್ ನಿಮಗೆ ನಿಮ್ಮ ಎನರ್ಜಿ ಪ್ರಕಾರ ಏನಿದೆ ಅನ್ನೋದನ್ನು ನಿಮಗೆ ಈಗ ಹೇಳ್ತಾ ಇದ್ದಾರೆ. ಅಂದರೆ ನೀವು ತುಂಬಾ ಶ್ರಮ ಪಟ್ಟಿದ್ದೀರ, ನಿಮ್ಮ ಲೈಫನ್ನು ಜೀವನವನ್ನು ಕಟ್ಕೊಳ್ಳೋಕ್ಕೆ ತುಂಬ ಶ್ರಮ ಪಟ್ಟಿದ್ದೀರ. ಅದಕ್ಕೆ ತಕ್ಕಂಥ ಪ್ರತಿಫಲ ನಿಮಗೆ ಈ ತಕ್ಷಣದಲ್ಲಿ ಸಿಗ್ತಾ ಇಲ್ಲ. ಆದರೂ ಸಹಿತ ನೀವೇನು ಮಾಡ್ತಾ ಇದ್ದಾರೆ, ನಿಮ್ಮ ಎಫರ್ಟನ್ನು ಬಿಟ್ಟಿಲ್ಲ, ನಿಮ್ಮ ಪರ್ಫಾರ್ಮೆನ್ಸನ್ನು ಬಿಟ್ಟಿಲ್ಲ. ನೀವು ಏನು ಅಂದ್ಕೊಂಡಿದ್ದೀರ, ನಮ್ಮ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದು ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಆದರೂ ಸಹಿತ ನೀವು ಚಿಂತೆ ಮಾಡ್ತಾ ಇದ್ದೀರಾ, ಈ ಹಣ ಸಾಕಾಗುತ್ತಾ ನನ್ನ ಲೈಫಿಗೆ, ನನ್ನ ಜೀವನಕ್ಕೆ, ನನ್ನ ರಿಲೇಷನ್ಶಿಪ್ಪಿಗೆ, ಅಂದರೆ ನನ್ನ ಕುಟುಂಬಕ್ಕೆ ನಾನು ದುಡಿಯೋದ್ರಿಂದ ಪ್ರತಿಫಲ ಚೆನ್ನಾಗಿರುತ್ತಾ, ಅಂದರೆ ನಾವು ಯಾವ ರೀತಿ ಅವರಿಗೆ ಪ್ರೀತಿಯಿಂದ ನೋಡ್ಕೋತೀವಿ ಆ ಪ್ರೀತಿ ಅವರಿಗೆ ಸಿಗುತ್ತಾ, ನಾವು ಅಂದ್ಕೊಂಡಂಥ ಲೈಫು ನಮ್ಮದಾಗುತ್ತಾ, ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀನಿ, ಈ ಕಷ್ಟದಲ್ಲಿ ನಾನು ಎಷ್ಟು ಶ್ರಮಪಟ್ಟು ನನ್ನ ಕುಟುಂಬ ನೋಡ್ಕೋಬೇಕು, ನನ್ನ ಲೈಫನ್ನು ನೋಡ್ಕೋಬೇಕು, ನಾನು ಅದನ್ನು ಯಾವ ರೀತಿ ಉಳಿಸ್ಬೇಕು, ಹಣವನ್ನು ನಾವು ಹೇಗೆ ಇದು ಮಾಡಿ
ಕಾಪಾಡ್ಕೋಬೇಕು ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾಯಿದ್ದೀರ, ಓವರ್ ಥಿಂಕಿಂಗ್ ಮಾಡ್ತಾಯಿದ್ದೀರ. ಎಲ್ಲ ಸರಿ ಇದೆ, ನಿಮ್ಮ ಜಾಬ್ ಚೆನ್ನಾಗಿದೆ, ನಿಮ್ಮ ಜೀವನ ಚೆನ್ನಾಗಿದೆ, ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ, ಆದರೂ ಸಹಿತ ನೀವೇನು ಮಾಡ್ತಾಯಿದ್ದೀರ, ನಿಮ್ಮ ಮೈಂಡಿಗೆ ಟ್ರಸ್ಟ್ ಮಾಡ್ತಾಯಿದ್ದೀರ. ಅಂದರೆ ನಿಮ್ಮ ಮೈಂಡಿಗೆ ಟೆನ್ಷನ್ ಕೊಡ್ತಾಯಿದ್ದೀರ. ಸುಮ್ಮನೆ ಗಾಬರಿ ಆಗೋದು, ಇದಾಗುತ್ತಾ ಇದಾಗೋದಿಲ್ಲ, ಇದು ಹೇಗಾಗುತ್ತೆ, ಇದೇನಾಗುತ್ತೆ, ಈ ಥರ ಥಿಂಕಿಂಗ್. ಸುಮ್ಮನೆ ಆಗದೇ ಇರೋ ವಿಚಾರ ಯಾವುದೂ ನಿಮ್ಮದು ಅಲ್ಲ. ಈ ಎನರ್ಜಿ ಏನಾಗ್ತಾಯಿದೆ ಅಂದರೆ ನಿಮ್ಮದು ಎಲ್ಲ ಸರಿ ಇದೆ, ಬಟ್ ನೀವು ಹೆಚ್ಚು ಓವರಾಗಿ ಥಿಂಕಿಂಗ್ ಮಾಡ್ತಾಯಿದ್ದೀರ, ಯೋಚನೆ ಮಾಡ್ತಾಯಿದ್ದೀರ. ಈ ಕ್ಷಣದಲ್ಲಿ ನಾನು ಯಾವ ರೀತಿ ಇರಬೇಕು, ನನ್ನ ಪ್ರೀತಿ, ನನ್ನ ಕುಟುಂಬಕ್ಕೆ ನಾನು ಯಾವ ರೀತಿ ಪ್ರೀತಿ ತೋರಿಸ್ಬೇಕು, ಅವರಿಗೆ ಏನು ನನ್ನಿಂದ ಏನೆಲ್ಲ ಕೊಡಬೇಕಾಗುತ್ತೋ ಅದನ್ನು ನನ್ನ ಕೈಲಿ ಆಗುತ್ತಾ ಕೊಡೋದು. ಅಂದರೆ ನನ್ನ ಲೈಫಲ್ಲಿ ನಾನು ಬಿಸ್ನೆಸ್ ಮಾಡಬೇಕು, ಅಥವಾ ಯಾವುದೋ ಒಂದು ಅಮೌಂಟ್, ನಿಮಗೆ ತುಂಬ ದೊಡ್ಡದಾಗಿ ಅಮೌಂಟ್ ಬರುವಂಥದ್ದು ಏನಾದರೂ ಇತ್ತು ಅಂದರೆ ಈ ಕ್ಷಣದಲ್ಲಿ ನನಗೆ ಆ ಅಮೌಂಟ್ ನನಗೆ ಈ ಕ್ಷಣದಲ್ಲಿ ಆ ಅಮೌಂಟ್ ಸಿಗುತ್ತಾ ಅಂತ ಹೇಳಿ ನೀವೇನಾದರೂ ಯೋಚನೆ ಮಾಡ್ತಿದ್ದೀರ, ಖಂಡಿತವಾಗಿ ಸಿಗುತ್ತೆ, ಅಮೌಂಟ್ ಸಿಗುತ್ತೆ. ಬಟ್ ನಿಮ್ಮ ಯೋಚನೆ ಏನಾಗ್ತದೆ ಅಂದರೆ, ನಿಮ್ಮ ಯೋಚನೆ, ನಿಮ್ಮ ಮನಸ್ಸು ಅದು ನಿಮ್ಮ ಹಿಡಿತದಲ್ಲಿಲ್ಲ ಅನ್ನೋದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಯೂನಿವರ್ಸ್. ನಿಮ್ಮ ಎನರ್ಜಿ, ಯೂನಿವರ್ಸ್ ನಿಮ್ಮ ಕೆಲಸಕ್ಕೆ ಯಾವ ರೀತಿ ನಿಮಗೆ ಶ್ರಮದಿಂದ ನೀವು ಏನೆಲ್ಲ ಕಷ್ಟಪಟ್ಟಿದ್ದೀರ, ಆ ಕಷ್ಟದ ಜೀವನಕ್ಕೆ, ನಿಮ್ಮ ಜೀವನಕ್ಕೆ ಏನೆಲ್ಲ ಕೊಡಬೇಕು, ಏನೆಲ್ಲ ಮಾಡಬೇಕು, ನಿಮ್ಮಲ್ಲಿರುವಂಥ ಎಬಿಲಿಟಿನ ಅವರು ತುಂಬ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ. ಆದರೂ ಸಹಿತ ನೀವು ಎಲ್ಲದನ್ನೂ ಮರೆತು, ನಾನು ನಿಮ್ಮಲ್ಲಿ ತುಂಬಾ ಹಣ ಇದೆ, ನಿಮ್ಮಲ್ಲಿ ತುಂಬ ಪ್ರೀತಿ ಕೊಡುವಂತಹ ಮನಸ್ಸಿದೆ, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಬಟ್ ನೀವೇನು ಮಾಡ್ತಾ ಇದ್ದೀರಾ, ಆ ಪ್ರೀತಿ ತೋರಿಸುವ ಬದಲು ನೀವು ಬೇಕಾಗಿರೋದನ್ನು ಅವ್ರಿಗೆ ಕೊಡಿಸುವ ಬದಲು ಯೋಚನೆ ಮಾಡ್ತಾ ಇದ್ದೀರಾ, ಇದಾಗುತ್ತಾ ಇದಾಗೋದಿಲ್ಲ ಅಂತ ಹೇಳಿ ಈ ಥರ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅದನ್ನು ಬಿಟ್ಟು ನಿಮ್ಮ ಲೈಫಿಗೆ ಇದು ಯಾವುದೂ ಇಲ್ಲ, ನಾನು ಪಟ್ಟಿದ್ದು ದೇವರು ಯೂನಿವರ್ಸಿಗೆ ಬಿಡೋಣ ಅಂತ ಹೇಳಿ ಮುಂದೆ ಹೋದ್ರಿ ಅಂದರೆ ನಿಮ್ಮ ಲೈಫು ಇನ್ನೂ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಮತ್ತು ನಿಮಗೆ ನಿಮ್ಮ ಎನರ್ಜಿ ಪ್ರಕಾರ ಹೇಳ್ತಾ ಇದ್ದಾರೆ. ಇಲ್ಲಿ 6 ಆಫ್ ಕಪ್ಸ್ ಹಿಂದಿನ ಜೀವನದಲ್ಲಿ, ಅಂದರೆ ನಿಮ್ಮ ಹಿಂದಿನ ನಿಮ್ಮ ಲೈಫ್, ಅಂದರೆ ಈಗ ನೀವು ಏನು ಹೋಗ್ತಾ ಇದ್ದೀರಾ ಅಂದರೆ ಇಲ್ಲಿ ನೀವು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರ ಅಂದರೆ, ನಾನು ಅದು ಆಗುತ್ತಾ ಆಗೋದಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸಹಿತ ನೀವು ಅದನ್ನೇ ಯೋಚನೆ ಮಾಡ್ತಾ, ಅಂದರೆ ನಿಮ್ಮ ಇನ್ನೋಸೆನ್ಸ್, ಅಂದರೆ ನಿಮ್ಮಲ್ಲಿ ಇನ್ನರ್ ಚೈಲ್ಡ್ ಏನಿದೆಯಲ್ಲ ಅದು ಏನು ಮಾಡ್ತಾ ಇದೆ, ನನ್ನಿಂದ ನಿಮ್ಮ ಕಡೆ ಏನಾಗಿ ಹಳೆಯ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇರೋದು, ಹಳೆಯ ನೆನಪುಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇರೋದು. ನಿಮ್ಮ ಜೀವನಕ್ಕೆ ಇದು ಬರುತ್ತಾ, ನನಗೆ ಈ ಪ್ರೀತಿ ಸಿಗುತ್ತಾ, ಈ ಲೈಫ್ ನನ್ನದಾಗುತ್ತಾ, ನಾನು ಮನೆ ಕಟ್ತಾನ, ಅಥವಾ ನಾನು ಸೈಟ್ ತಗೋತೇನಾ, ಅಥವಾ ಈ ಜಾಬ್ ನನ್ನದಾಗುತ್ತಾ, ಈ ರೀತಿ ನಿಮ್ಮ ಥಿಂಕಿಂಗು ಯೋಚನೆ ಮಾಡ್ತಾ ಇತ್ತು. ಬರೀ ನಿಮ್ಮ ಇಂಟ್ಯೂಷನ್ ಮುಖಾಂತರ ನೀವು ನಿಮ್ಮ ಮನಸ್ಸು ಹೇಳಿದಂಗೆ ನೀವು ಕೇಳಿದ್ರಿ ಅಂದರೆ ಅದು ಏನು ನಿಮ್ಮ ಜೀವನಕ್ಕೆ ಬರಬೇಕಾಗಿದೆಯೋ ಅದು ಬಂದೇ ಬರುತ್ತೆ. ಬಟ್ ನೀವು ಇಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೀರಿ ಅಂದರೆ, ಇದು ಬರುತ್ತಾ, ಇದು ಆಗುತ್ತಾ, ಈ ಥರ ನೆಗೆಟಿವ್ ಥಿಂಕಿಂಗ್, ನೀವು ಓವರಾಗಿ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಎಲ್ಲ ನಿಮ್ಮ ಲೈಫಲ್ಲಿ ಯೂನಿವರ್ಸ್ ನಿಮಗೆ ಕೊಟ್ಟಿದ್ದಾರೆ, ಬಟ್ ಅದು ನಿಮ್ಮ ಕಡೆ ಆಗುತ್ತಾ ಆಗೋದಿಲ್ವಾ ಅಂತ ಹೇಳಿ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಈ ನೆಗೆಟಿವ್ ಥಿಂಕಿಂಗ್ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಎಲ್ಲ ಎನರ್ಜಿನೂ, ನಿಮ್ಮ ಎನರ್ಜಿ ಬೇರೆ ಕಡೆ ಹೋಗುತ್ತೆ, ಅಂದರೆ ನೆಗೆಟಿವ್ ಆಗುತ್ತೆ. ಅಲ್ಲಿ ನೀವು ಪ್ರೀತಿನ ಕಳ್ಕೋಬಹುದು, ಅಥವಾ ನಿಮ್ಮ ಸೋಲ್ಮೇಟ್ ಎನರ್ಜಿನೂ ನಿಮಗೆ ಇಲ್ಲದೆ ಇರಬಹುದು, ಅಥವಾ ನೀವು ಹಳೆ ಪ್ರೀತಿ ಮಾಡ್ತಾ ಇದ್ರಿಂದ ಹಳೆ ಪ್ರೀತಿಯಿಂದ ಬರೀ ಅದೇ ನೆನ್ಪು ಮಾಡ್ಕೋತಾ ಇದ್ದಾರೆ. ಇವಾಗಿರೋ ಪ್ರೀತಿಯಲ್ಲಿ, ಇವಾಗ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಯ ಜೊತೆ ಪ್ರೀತಿ ತೋರಿಸೋದು ಬಿಟ್ಟು ಬೇರೆ ವ್ಯಕ್ತಿಯ ಅಂದರೆ ಹಳೆ ಜೀವನದ ವಿಚಾರ, ಬ್ರೇಕಪ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನೀವು ಹಳೆಯ ನೆನಪುಗಳನ್ನೇ ಜಾಸ್ತಿ ಮಲಕು ಹಾಕ್ತಾ ಇದ್ದೀರಾ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಇದನ್ನೆಲ್ಲ ಬಿಟ್ಟು ನೀವು ಪಾಸಿಟಿವ್ ಆಗಿ ಈ ಕ್ಷಣದಲ್ಲಿ ಈ ಎನರ್ಜಿ ಏನಾಗಿದೆ, ನಾನು ಈಗ ಚೆನ್ನಾಗಿದ್ದೀನಿ, ನನಗೆ ಯೂನಿವರ್ಸ್ ನನಗೆಲ್ಲನೂ ಕೊಟ್ಟಿದ್ದಾರೆ, ನನ್ನ ಲೈಫ್ ತುಂಬ ಚೆನ್ನಾಗಿದೆ, ಇದು ಮುಂದೆ ಏನಾಗುತ್ತೆ ಅನ್ನೋದಕ್ಕಿಂತ ಈಗ ಏನಾಗಿದೆ, ನಾನು ಹೇಗಿರಬೇಕು, ನಾನು ಯಾವ ರೀತಿ ಇರಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿದ್ರಿಂದ ನಿಮ್ಮ ಲೈಫ್ ತುಂಬಾ ಸುಂದರವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ನನ್ನ ಜೀವನದಲ್ಲಿ ಏನು ಸ್ಟೆಪ್ ತಗೋಬೋದು, ಏನು ನಾನು ಮಾಡ್ಬೋದು, ನಾನು ಯಾವ ರೀತಿ ನನ್ನ ಲೈಫನ್ನು ಕಟ್ಕೋಬೇಕು, ನಾನು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಅದನ್ನು ಬಿಟ್ಟು ಇದಾಗುತ್ತಾ ಇದಾಗೋದಿಲ್ವ, ಇದೇನು, ಇದು ಯಾಕೆ ಹಿಂಗಾಯಿತು, ಅವ್ರು ಯಾಕೆ ನನ್ನ ಹತ್ರ ಮಾತಾಡ್ತಿಲ್ಲ, ಅವ್ರು ಯಾಕೆ ನನ್ನ ಹತ್ರ ಬರ್ತಿಲ್ಲ, ಅವ್ರು ನನ್ನೇನು ಏನೋ ಮಾಡ್ತಾ ಇದ್ದಾರೆ, ಅವ್ರು ನನಗೆ ಹಣ ಕೊಡ್ತಾರೆ, ಅವ್ರು ಹಣ ಕೊಡೋದಿಲ್ಲ, ಅಥವಾ ಇದು ಹಣ ಯೂನಿವರ್ಸಿಂದ ನಿಮಗೆ ಹಣನೇ ಸಿಗ್ತಾ ಇಲ್ಲ, ನಾನು ಏನು ಮಾಡಲಿ, ಹಣದ ಸಂಪರ್ಕ, ಅಂದರೆ ಹಳೆಯ ಕೇಸಸ್ಗಳು
ಕೇಸ್ಗಳು ಅಥವಾ ಏನಾರು ಕೋರ್ಟ್ ಕೇಸಸ್ಗಳು ಏನಾದ್ರು ಆ ಕೇಸ್ ಯಾಕೆ ನನಗೆ ನನ್ನದು ಆಗ್ತಿಲ್ಲ, ಅವ್ರು ಯಾಕೆ ನಾನು ಕೊಟ್ಟಿರೋ ಹಣನ ವಾಪಸ್ ನನಗೆ ಕೊಡ್ತಾ ಇಲ್ಲ, ಅವ್ರು ನನಗೆ ಯಾಕೆ ಇದು, ಈ ಥರ ಸಂಬಂಧಗಳು, ಈ ಥರ ವಿಚಾರವಾಗಿ ನೆಗೆಟಿವ್ ಥಿಂಕಿಂಗ್ ಮಾಡೋ ಬದಲಿ ಅವರು ನನ್ನ ಜೊತೆ ಪ್ರೀತಿಯಿಂದ ಇದ್ದಾರೆ, ಈಗೆಲ್ಲ ಕೆಲಸಗಳು ನನ್ನ ಜೊತೆ ಆಗ್ತಾ ಇದೆ, ನನಗೆ ಸಕ್ಸಸ್ ಸಿಗ್ತಾ ಇದೆ, ನನ್ನ ಲೈಫ್ ತುಂಬ ಚೆನ್ನಾಗಿದೆ, ಯೂನಿವರ್ಸ್ ನನಗೆ ತುಂಬಾ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಪಾಸಿಟಿವ್ ಥಿಂಕಿಂಗ್ ಮಾಡಿದ್ರಿ ಅಂದರೆ ನಿಮ್ಮ ಲೈಫು ಅದ್ಭುತವಾಗಿರುತ್ತೆ, ಸುಂದರವಾಗಿರುತ್ತೆ ಅಂತ ಹೇಳ್ತಾ, ಇಲ್ಲಿ 6 ಆಫ್ ಪೆಂಟಿಕಲ್ ಅಂದರೆ ಇಲ್ಲಿ ಕೊಡುವುದು ಪಡೆಯುವುದು ಅಂದರೆ ನೀವು ಇಲ್ಲಿ ಒಬ್ಬರಿಗೆ ಕೊಡ್ತಾ ಇದ್ದೀರಾ, ಒಬ್ಬರ ಹತ್ರಗೆ ಇಸ್ಕೋತಾ ಇದ್ದೀರಾ, ಇಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ನಿಮ್ಮ ಜೀವನನೂ ಅಷ್ಟೇ. ನಾನು ಇಲ್ಲಿ ಹೇಳಿದ ಹಾಗೆ ಓವರ್ ಥಿಂಕಿಂಗ್ ಬೇಡ, ಹಳೆಯ ಯೋಚನೆಗಳು ಬೇಡ. ಹಳೆಯದಾಗಿ ಏನೇ ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಏನಾದ್ರು ತೊಂದರೆ ಆಗಿರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ಕೆಲಸ ಕಳ್ಕೊಂಡಿರ್ಬೋದು, ಅಥವಾ ಮತ್ತೊಂದು ಕೆಲಸ ಹುಡುಕ್ತಿರ್ಬೋದು, ಈ ಥರ ನಿಮ್ದು ಏನೇ ಇರ್ಬೋದು, ಹಳೆಯ ವಿಚಾರ ಏನೇ ಆಗಿರ್ಬೋದು, ಅದನ್ನು ನೀವು ಬ್ಯಾಲೆನ್ಸ್ ಮಾಡಿ ಈಗ ಇರುವ ಎನರ್ಜಿನ ಯಾವ ರೀತಿ ನೀವು ಇದು ಮಾಡ್ಕೋಬೇಕಂದ್ರೆ, ನನ್ನ ಒಳ್ಳೆ ಕೆಲಸ ಆಗ್ತಾ ಇದೆ, ನಾನು ಏನು ಕಷ್ಟಪಟ್ಟಿದ್ದೀನಿ ಆ ಕಷ್ಟಕ್ಕೆ ನನಗೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ನನ್ನ ಮನೆಯವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನನ್ನ ಹಣ ನನಗೆ ಬರ್ತಾ ಇದೆ, ನಾನು ಎಷ್ಟು ಕಷ್ಟಪಟ್ಟಿದ್ದೋ ಆ ಕಷ್ಟಕ್ಕೆ ನನಗೆ ತಕ್ಕ ಪ್ರತಿಫಲ ನನಗೆ ಸಿಗ್ತಾ ಇದೆ ಅಂತ ಹೇಳಿ ನೀವು ಬ್ಯಾಲೆನ್ಸ್ ಮಾಡಿದ್ರಿ ಅಂದರೆ ನೀವು ಖಂಡಿತ ನಿಮ್ಮ ಎನರ್ಜಿ, ನೀವು ಪಾಸಿಟಿವ್ ಆಗಿ ನಿಮ್ಮ ಎನರ್ಜಿ ಕನ್ವರ್ಟ್ ಆಗುತ್ತೆ. ನಿಮ್ಮಲ್ಲಿರುವಂತಹ ನಿಮ್ಮ ಪ್ಯೂರ್ ಹಾರ್ಟ್ ಅಂದರೆ ನಿಮ್ಮಲ್ಲಿರುವಂಥ ಒಳ್ಳೆತನ, ನಿಮ್ಮಲ್ಲಿರುವಂತಹ ಕೊಡುವಂತಹ ಗುಣ ಇನ್ನೂ ಜಾಗೃತ ಆಗುತ್ತೆ. ಈಗ ನೀವು ಒಬ್ರಿಗೆ ಸಹಾಯ ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ ಸಹಾಯ ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ ನಿಮ್ಮ ಜೊತೆ. ಯೂನಿವರ್ಸ್ ನಿಮ್ಮ ಜೊತೆ ಸಪೋರ್ಟಿವ್ ಆಗಿದೆ, ನಿಮಗೆ ಏನು ಬೇಕು ನೀವು ಕೇಳಿದ್ದನ್ನು ಕೊಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಅಂದರೆ ಇಲ್ಲಿ ನಾವು ಒಂದು ಪ್ರೀತಿ ಬಯಸ್ತಾ ಇದ್ದೀರಿ ಅಂದರೆ ನಿಮಗೆ ಪ್ರೀತಿನ ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಂಡಿರಬೇಕು. ಅಥವಾ ಇಲ್ಲಿ ನೀವು ರಿಲೇಷನ್ಶಿಪ್ಪಲ್ಲಿ ಇನ್ನೂ ಹೊಸದಾಗಿ ಒಂದು ವ್ಯಕ್ತಿನ ಲವ್ ಮಾಡ್ತಾ ಇದ್ರಿ ಅಂದರೆ ಅದಕ್ಕೆ ಪ್ರಪೋಸ್ ಮಾಡಲ ಬಿಡಲ ಅನ್ನೋ ಯೋಚನೆ ಮಾಡೋದಕ್ಕಿಂತ ನಾನು ಅವ್ರನ್ನ ಪ್ರೀತಿ ಮಾಡೋದ್ರಿಂದ ಅದರಿಂದ ನಾನು ಒಳ್ಳೇದಾಗುತ್ತಾ, ನನಗೆ ಈ ರೀತಿ ಒಳ್ಳೇದಾಗಿದೆ, ನಾನು ಒಳ್ಳೇದನ್ನು ಮಾಡ್ಕೋತೀನಿ, ನನ್ನ ಲೈಫಲ್ಲಿ ಎಲ್ಲ ಒಳ್ಳೇದಾಗುತ್ತೆ, ನಾನು ಒಂದು ಮನೆ ಕಟ್ತಾ ಇದ್ದೀನಿ, ಓಕೆ ನಾನು ಕಟ್ತಾ ಇದ್ದೀನಿ, ಈ ರೀತಿ ಥಿಂಕಿಂಗ್ ಇರಬೇಕು. ಇದ್ರಿಗೆ ನಾನು ಇನ್ವೆಸ್ಟ್ ಮಾಡಿದರೆ ನನಗೆ ಇದ್ರ ಲಾಭ ಬರುತ್ತಾ, ಅಥವಾ ಈ ಥರ ನೀವು ಬರುತ್ತಾ ಹೋಗುತ್ತಾ ಅಂತ ಹೇಳಿ ಯೋಚನೆ ಮಾಡ್ತಾ ಕೂತ್ರಿ ಅಂದರೆ ಅದು ಯಾವುದೂ ಆಗಲ್ಲ. ನೀವು ಇನ್ವೆಸ್ಟ್ ಮಾಡೋದು ಕಲಿಬೇಕು, ನೀವು ಕೊಡೋದನ್ನು ಕಲಿಬೇಕು. ಯೂನಿವರ್ಸ್ ನಿಮಗೆ ಕೊಟ್ಟೆ ಕೊಡ್ತಾರೆ, ಅದು ಆಗುತ್ತಾ ಆಗೋದಿಲ್ಲ ಅಂತ ನೀವು ಯೋಚನೆ ಮಾಡೋಕ್ಕಿಂತ ಯೂನಿವರ್ಸ್ ಇವನು ಸರಿ ಇದಾನ ಸರಿ ಇಲ್ಲ ಅಂತ ಹೇಳಿ ಯೋಚನೆ ಮಾಡಿ ಅವನು ಅದಕ್ಕೆ ತಕ್ಕಂತಹ ಪ್ರತಿಫಲ ಕೊಟ್ಟೆ ಕೊಡ್ತಾರೆ. ಇದು ಈ ವಾರದಲ್ಲಿರುವಂತಹ ನಿಮ್ಮ ಎನರ್ಜಿ ಆಗಿರುತ್ತೆ. ಮತ್ತು ಇಲ್ಲಿ ಮೆಜಿಷಿಯನ್ ಅಂದರೂ ಸಹಿತ ಇದು ಒಳ್ಳೆ ಕಾರ್ಡ್, ಇದು ನಿಮ್ಮ ಮ್ಯಾನಿಫೆಸ್ಟ್ ಕಾರ್ಡ್ ಇದು. ಯಾಕಂದರೆ ಇಲ್ಲಿ ನೀವು ಎಷ್ಟೆಲ್ಲ ಥಿಂಕಿಂಗ್ ಮಾಡಿದ್ರಿ, ಹಣದ ವಿಚಾರವಾಗಿ ಥಿಂಕ್ ಮಾಡಿದ್ರಿ, ಪ್ರೀತಿ ವಿಚಾರವಾಗಿ ಥಿಂಕ್ ಮಾಡಿದ್ರಿ, ನಿಮ್ಮಲ್ಲಿರುವಂತಹ ಕ್ವಾಲಿಫಿಕೇಷನ್ ಆಗಿರ್ಬೋದು, ಅಥವಾ ನಿಮ್ಮಲ್ಲಿರುವಂಥ ನಾಲೆಡ್ಜ್, ನಿಮ್ಮಲ್ಲಿರುವಂಥ ಸ್ಕಿಲ್, ನಿಮ್ಮಲ್ಲಿರುವಂತಹ ಕಾನ್ಫಿಡೆನ್ಸ್ನ ನೀವು ಏನು ಮಾಡಿದ್ರಿ, ಕೊಂದು ಹಾಕ್ಕೊಂಡಿದ್ರಿ. ಆ ಎಲ್ಲ ಕಾನ್ಫಿಡೆನ್ಸು ನಿಮಗೆ ಎಲ್ಲನೂ ಇದೆ, ನಾನು ಏನು ಬೇಕಾದ್ನೂ ಜಯಿಸಬಲ್ಲೆ, ನಾನು ಏನು ಬೇಕಾದ್ನೂ ಮಾಡಬಲ್ಲೆ, ನನ್ನಲ್ಲಿರುವಂತಹ ಎಲ್ಲ ಶಕ್ತಿನೂ ನನ್ನ ಜೀವನದಲ್ಲಿ ನನಗೆ ಯೂನಿವರ್ಸ್ ನನಗೆಲ್ಲ ಶಕ್ತಿನೂ ಕೊಟ್ಟಿದ್ದಾರೆ, ನಾನು ಏನು ಬೇಕಾದರೂ ಜಯಿಸಬಲ್ಲೆ, ನನ್ನ ಕೈಯಲ್ಲೇ ನನ್ನ ಜೀವನ ನನ್ನ ಹತ್ರನೇ ಇದೆ, ನನ್ನ ಜಾದು ಅನ್ನೋದು ನನ್ನ ಕೈಯಲ್ಲೇ ಇದೆ. ನಾನು ನಿಮ್ಮ ಬಾಯಿಯಿಂದ ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ಅದು ಖಂಡಿತ ನಿಮ್ಮದು ಆದೇ ಆಗುತ್ತೆ. ಯಾಕೆಂದರೆ ಇಲ್ಲಿ ದ ಮೆಜಿಷಿಯನ್ ಕಾರ್ಡ್ ಬಂದಿದೆ ಅಂದರೆ ನೀವು ಹಣದ ವಿಚಾರ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಬೇರೆ ಯಾವುದೋ ಒಂದು ಕೆರಿಯರ್ ವಿಚಾರವಾಗಿರ್ಬೋದು, ಅಥವಾ ಇನ್ನೂ ಒಂದು ವಿಚಾರ ಯಾವುದೋ ಒಂದು ಈಗ ಮನೆ ಕಟ್ಟೋದಿರುತ್ತೆ, ಅಥವಾ ಸೈಟ್ ತೊಗೊಳ್ಳೋದಿರುತ್ತೆ, ಅಥವಾ ಕಾರ್ ತೊಗೋಬೇಕು, ಅಥವಾ ಯಾವುದೇ ಒಂದು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿ ಅಂದರೆ ನೀವು ಖಂಡಿತವಾಗಿಯೂ ನಿಮ್ಮ ಮ್ಯಾನಿಫೆಸ್ಟ್ ಹೇಗಾಗಿರುತ್ತೆ ಅಂದರೆ ಯೂನಿವರ್ಸ್ ನೀವು ಅನ್ಕೊಂಡು ಹಿಂಗೆ ಚಿಟಿಕೆ ಅನ್ನೋದ್ರೊಳಗೆ ನಿಮ್ಮ ಕೈ ಸೇರುವಂತಹ ಸಾಮರ್ಥ್ಯ ನಿಮಗಿದೆ, ಆ ಜಾದು ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನೀವು ಹಳೆದನ್ನು ಯೋಚನೆ ಮಾಡ್ತಾ ಓವರ್ ಥಿಂಕಿಂಗ್ ಮಾಡೋದನ್ನು ಬಿಟ್ಟು ನಿಮ್ಮಲ್ಲಿರುವಂಥ ಎಬಿಲಿಟಿನ, ನಿಮ್ಮಲ್ಲಿರುವಂಥ ಕಾನ್ಫಿಡೆನ್ಸ್ನ, ನಿಮ್ಮಲ್ಲಿರುವಂತಹ ನಾಲೆಡ್ಜ್ನ, ನಿಮ್ಮಲ್ಲಿರುವಂತಹ ಸ್ಕಿಲ್ನ ನೀವು ಓಪನ್ ಮಾಡಿ ನಿಮಗೆ ಬೇಕಾದ್ದನ್ನು ನೀವೇ ಪಡ್ಕೊಳ್ಳುವಂತಹ ಎನರ್ಜಿ ನಿಮ್ಮಲ್ಲಿರುವ ಆ ಶಕ್ತಿ ನಿಮಗೆ ಯೂನಿವರ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಡೆತ್ ಕಾರ್ಡ್ ಏನಪ್ಪ ಅಂತ ಅಂದರೆ ಇಲ್ಲಿ ನಿಮ್ಮ ಹಳೆ ನೋವು, ಹೊಂದಾಣಿಕೆ ಆಗುವಂತಹ ನೋವು, ಅಥವಾ ನೀವು ಮೌನವಾಗಿದ್ರಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೋ ಬ್ರೇಕಪ್ ಆಗಿದೆ, ಅಥವಾ ನಿಮಗೆ ಏನೋ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ, ಅಥವಾ ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಮೂಡ್ ಅಪ್ಸೆಟ್ ಆಗಿ ನೀವು ತುಂಬಾ ಡಿಪ್ರೆಷನ್ಗೆ ಹೋಗಿರ್ತೀರ, ಅಥವಾ ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟ್ಸಿಂದ ನೀವು ಇರ್ತೀರ. ಈ ಥರ ಒಂದು
ಒಂದು ಅರ್ಥದಲ್ಲಿ ಹೇಳೋಕ್ಕಾಗಲ್ಲ. ಎಲ್ಲ ಪ್ರತಿಯೊಂದು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳಿದರೆ ಪ್ರತಿಯೊಂದು ವಿಚಾರದಲ್ಲೂ ಬಂತು. ನೀವು ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮಲ್ಲಿ ಕಳ್ಕೊಂಡಿರುವಂತಹ ನಿಮ್ಮ ಏನು ಪಡ್ಕೊಂಡಿದ್ರಿ ಅದನ್ನು ಈ ಕ್ಷಣದಲ್ಲಿ ಕಳೆದುಕೊಂಡು ಮತ್ತೆ ಮರುಹುಟ್ಟು ಬರ್ತಾ ಇದೆ. ಅಂದರೆ ರೀಬರ್ತ್ ಆಗ್ತಾ ಇದೆ, ಹೊಸದಾದ ಜೀವನ ಸ್ಟಾರ್ಟ್ ಆಗ್ತಾ ಇದೆ, ಹೊಸದಾಗಿ ನಿಮ್ಮ ಲೈಫ್ ಸ್ಟಾರ್ಟ್ ಆಗ್ತಾ ಇದೆ. ನೀವು ಯಾವುದು ಬೇಡ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಜೀವನದಿಂದ ಅಂತ್ಯ ಆಗಿ ಹೊಸ ಆರಂಭ ಸ್ಟಾರ್ಟ್ ಆಗ್ತಾ ಇದೆ. ಪ್ರತಿಯೊಂದು ಸಂಬಂಧದಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ಹಣದ ಸಮಸ್ಯೆ ಆಗಿರ್ಬೋದು, ಹಳೆಯ ಯಾವುದಾದ್ರೂ ನೋವಿತ್ತು ಅಂದರೆ, ಸಂಬಂಧಗಳಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ರಿ ಅಂದರೆ ಹೊಸದಾದ ಅದೆಲ್ಲ ಮುಕ್ತಾಯಾಗಿ ಹೊಸದಾದ ಜೀವನ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಲೈಫಿಗೆ ಮತ್ತೊಂದು ಹೊಸ ಜೀವನ ಸ್ಟಾರ್ಟ್ ಆಗ್ತಾ ಇದೆ. ಇದು ಹೊಸದಾದ ಜೀವನ ಅಂತ ಹೇಳಿದರೆ ಜನವರಿ 2026 ಬಂದೇ ಬಿಡ್ತು. ಅಲ್ಲಿಂದ ನಿಮ್ಮ ಜೀವನ ಇನ್ನೂ ಹೊಸದಾಗಿ ಸ್ಟಾರ್ಟ್ ಆಗ್ಬೋದು, ನಿಮ್ಮದು ಹೊಸ ಲೈಫ್ ಸ್ಟಾರ್ಟ್ ಆಗ್ಬೋದು. ಅಥವಾ ಹೊಸದಾಗಿ ನೀವು ಮ್ಯಾರೇಜ್ ಆಗಬೇಕು ಅಂದ್ಕೊಂಡಿದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ಸಿಗ್ಬೋದು, ಅಥವಾ ಹೊಸದಾಗಿ ಮನೆ ಕಟ್ತಾ ಇರ್ಬೋದು, ಅಥವಾ ನೀವು ಹೊಸದಾಗಿ ನಿಮ್ಮ ಕೆರಿಯರ್ ಕಟ್ಕೋಬೇಕು ಅಂತ ಹೇಳಿ ನೀವು ಜಾಬ್ ಹುಡುಕ್ತಾ ಇದ್ರಂದ್ರೆ ಜಾಬ್ ಸಿಗ್ಬೋದು. ಇಲ್ಲಿ ತನಕ ನೀವು ಏನೆಲ್ಲ ಕಷ್ಟಪಟ್ಟಿದ್ರೆ ಆ ಕಷ್ಟಕ್ಕೆ ನಿಮಗೆ ಯೂನಿವರ್ಸ್ ಒಂದು ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ. ನೀವು ಏನು ಅಂದ್ಕೊಂಡಿದ್ರಿ, ನೀವೇನು ಪಡ್ಕೋಬೇಕು ಅಂದ್ಕೊಂಡಿದ್ರಿ ಇದಕ್ಕೆ ಆ ಪ್ರತಿಫಲಕ್ಕೆ ನೀವು ನಿಮ್ಮಲ್ಲಿರುವಂತಹ ಎಬಿಲಿಟಿನ, ನಿಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ಈಗ ಹೊಸದಾಗಿ ಸ್ಟಾರ್ಟ್ ಮಾಡುವಂತಹ ಕ್ಷಣ ಸಮಯ ಬಂದಿದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ 9 ಆಫ್ ವಾಂಡ್ಸ್ ಬಂದಿದೆ. 9 ಆಫ್ ವಾಂಡ್ಸ್ ಏನಪ್ಪ ಅಂದರೆ, ನೀವು ತುಂಬಾ ಹೇಳಿದ್ನಲ್ಲ, ಇಲ್ಲಿ ನೀವು ಎಷ್ಟು ಸ್ಟ್ರೆಸ್ ಆಗಿದ್ರೆ ಅಂದರೆ ನೀವು ಎಷ್ಟು ಕಷ್ಟಪಟ್ಟು ನೀವು ದುಡಿದು ನೀವು ಒಂದು ಜಾಗದಲ್ಲಿ ನಿಂತಿದ್ದೀರ, ಅದೇನಾಗುತ್ತೆ ನನ್ನ ಕೈ ಬಿಟ್ಟು ಹೋಗುತ್ತಾ ಅನ್ನೋ ಯೋಚನೆಯಲ್ಲಿದ್ದಾಗ ಇಲ್ಲಿ ಹೊಸ ಆರಂಭ ಆಗಿದೆ. ಹೊಸ ಆರಂಭ ಆದರೂ ಸಹಿತ ನೀವು ಅದೇ ಯೋಚನೆಯಲ್ಲಿದ್ದರೆ ಅದು ನಿಮಗೆ ಯೂನಿವರ್ಸ್ ನಿಮಗೆ ಇನ್ನೂ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇಷ್ಟೆಲ್ಲ ಆಗಿ ಹೊಸ ಆರಂಭ ಆಗಿ ನೀವು ಇದನ್ನೆಲ್ಲ ಒಂದು ಜಾಗದಲ್ಲಿ ನಂದು ಅಂತ ಹೇಳಿ ಹಿಡಿದು ನಿಂತಿರುವಾಗ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂದರೆ ಯೂನಿವರ್ಸ್ ನಿಮಗೆ ಇನ್ನೂ ಹೆಚ್ಚಿನದ್ದು ಕೊಡುವಂಥದ್ದು ಏನೋ ಇದೆ ಅನ್ನೋದು ಇಲ್ಲಿ ತಿಳ್ಕೊಬೇಕಾಗಿರೋ ವಿಚಾರ. ಏಕೆಂದರೆ ಇಲ್ಲಿ ನೀವು ಶ್ರಮಪಟ್ಟು ನೀವು ದುಡಿದಿರೋದು ನಿಮ್ಮಲ್ಲಿರುವಂಥ ಕಾನ್ಫಿಡೆನ್ಸಿಂದ ಹಿಡಿದು ನಿಮ್ಮಲ್ಲಿರುವಂಥ ಸಾಮರ್ಥ್ಯದಿಂದ, ನಿಮ್ಮಲ್ಲಿರುವಂಥ ಜಾದು, ನೀವು ಏನು ಮಾಡಿದರೂ ನಿಮ್ಮಲ್ಲಿರುವಂಥ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಸಿಗಬೇಕಾಗಿರೋದು ಸಿಕ್ಕಿದೆ ಆಲ್ರೆಡಿ. ಹೊಸದಾದ ಆರಂಭ ಆಗಿದೆ. ಹೊಸದಾದ ಆರಂಭ ಆದರೂ ಸಹಿತ ನಿಮ್ಮ ಮೈಂಡಲ್ಲಿ ಇನ್ನೂ ಯೋಚನೆ ಬರ್ತಾ ಇದೆ. ಏನು ಯೋಚನೆ ಬರ್ತಾ ಇದೆ? ಇದು ಯಾಕಾಯಿತು ಇಷ್ಟು ದಿನ? ನಾನು ಏನು ಮಾಡಿದೆ? ಇದು ನನ್ನಿಂದ ಸರಿ ಇದೆಯಾ? ಇದು ನಾನು ಈಗ ಹೋಗ್ತಾ ಇರೋ ದಾರಿ ಸರಿ ಇದೆಯಾ ಅನ್ನೋ ಈ ವಿಚಾರದಲ್ಲಿ ನೀವು ಇದು ಮಾಡ್ತಾಯಿದ್ದಾರೆ. ಅಲ್ಲಿ ನಿಮಗೆ ಏನಾದರೂ ನೋವು ಅಥವಾ ನಿಮಗೆ ಏನೋ ಒಂದು ಕಷ್ಟ ಬಂದಿದೆ ಅಂತ ಅಂದರೆ ನಿಮ್ಮನ್ನು ಯೂನಿವರ್ಸು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಂದರೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ಆ ಪರೀಕ್ಷೆಗೆ ಫಲ ಅಂದರೆ ನಿಮ್ಮ ತಾಳ್ಮೆ ಇದೆಯೋ ಇಲ್ವೋ ಅನ್ನೋದನ್ನು ಯೂನಿವರ್ಸ್ ಮತ್ತೆ ಒಂದು ಬೇರೆ ಏನೋ ಒಂದು ಅವ್ರು ಕೊಡೋದಿರುವಾಗ ನಿಮ್ಮನ್ನು ಪದೇ ಪರೀಕ್ಷೆ ಮಾಡ್ತಾ ಇರುತ್ತೆ. ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ತಾ ಹೋದ್ರಿಂದ ನೀವು ಕೇಳಿದ್ಕಿಂತ ಹೆಚ್ಚು ಇನ್ನೂ ಕೊಡುವುದು ಏನೋ ಇದೆ ಅನ್ನೋದು ಯೂನಿವರ್ಸ್ ಎನರ್ಜಿ ಹೇಳ್ತಾ ಇದೆ. ಜಸ್ಟಿಸ್ ಬಂದಿದೆ. ಅಂದರೆ ಇಲ್ಲಿ ನಿಮಗೆ ಕೊನೆಗೂ ನ್ಯಾಯ ಸಿಗುವಂತಹ ಕ್ಷಣ ಬಂದಾಯಿತು, ಅಂದರೆ ಸಮಯ ಬಂದಾಯಿತು. ಏನೇ ಒಂದು ಕೆಲಸ ಇರ್ಬೋದು ಅಥವಾ ನಿಮಗೆ ಯಾವುದೋ ಒಂದು ಕೆಲಸದಲ್ಲಿ ನನಗೆ ಇದು ನ್ಯಾಯ ಸಿಗಬೇಕಿತ್ತು, ಸಿಕ್ಕಿಲ್ಲ ಅಂತ ಹೇಳಿ ನೀವು ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಅಂದರೆ ನಿಜವಾಗಿಯೂ ಆ ನ್ಯಾಯ ನಿಮಗೆ ಸಿಗ್ತಾ ಇದೆ. ಅಕಸ್ಮಾತಾಗಿ ಯಾರೋ ನಿಮ್ಮನ್ನು ಆಟ ಆಡಿಸ್ತಾ ಇದ್ರು ಅಥವಾ ಯಾರೋ ಅವರ ನಿರ್ಧಾರಗಳನ್ನು ಹೇಳ್ತಾ ಇರಲಿಲ್ಲ, ಅದು ನನ್ನ ಪರ ಆಗುತ್ತೋ ಆಗಲ್ಲೋ, ನನಗೆ ಹಣ ಕೊಡ್ತಾರೋ ಕೊಡೋದಿಲ್ವೋ, ಅಥವಾ ನನ್ನ ಒಂದು ಕೋರ್ಟ್ ಕೇಸಸ್ಸಲ್ಲಿ ಏನಾದರೂ ನೀವು ಸಿಲುಕಿ ಹಾಕ್ಕೊಂಡಿದ್ರಿ ಅಂದರೆ ಅಲ್ಲಿ ಸಹಿತ ನಿಮಗೆ ನ್ಯಾಯ ಸಿಗುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಒಳ್ಳೆ ಪೊಸಿಷನಿಗೆ ಬರ್ತಾ ಇದ್ದೀರಾ, ನಿಮಗೆ ಒಂದು ಒಳ್ಳೆ ರೀತಿಯ ಸಮಯ ಬಂದಾಗಿದೆ. ಅಂದರೆ ಇಲ್ಲಿ ನೀವು ಯಾವೆಲ್ಲ ವಿಚಾರಕ್ಕೆ ನಿಮಗೆ ಸತ್ಯ ಬೇಕು ಅಥವಾ ನ್ಯಾಯ ಬೇಕು ಅಂತ ಹೇಳಿ ಕಾಯ್ತಾ ಇದ್ರಿ ಅದೆಲ್ಲದಕ್ಕೂ ನಿಮಗೆ ಒಂದು ನ್ಯಾಯ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಟ್ಟಾರೆಯಾಗಿ ಹಳೆ ಕಷ್ಟಗಳು ಸೈಕಲ್ ಮುಗಿತಾ ಇದೆ. ಅಂದರೆ ಹಳೆ ಕಷ್ಟಗಳು ಎಲ್ಲ ಮುಗಿತಾ ಇದೆ, ಹೊಸದಾಗಿ ಪ್ರಾರಂಭವಾಗ್ತಾ ಇದೆ. ಮತ್ತು ನೀವು ಪಟ್ಟ ಶ್ರಮಕ್ಕೆ ಫಲ ಖಂಡಿತವಾಗಿ ಸಿಗ್ತಾ ಇದೆ. ಆ ಫಲನ ನೀವು ಅನುಮಾನಿಸ್ತಾ ಇದ್ದೀರ. ಆ ಅನುಮಾನಿಸೋದನ್ನು ಬಿಟ್ಟು ನನಗೆ ಇದೆಲ್ಲ ಸಿಕ್ಕಿದೆ, ಯೂನಿವರ್ಸ್ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ, ನಿಮ್ಮ ಮನಸ್ಸಿಂದ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ, ಅವರಿಗೆ
ಕೃತಜ್ಞತೆ ತಿಳಿಸ್ತಾ ನಿಮ್ಮ ಮುಂದಿನ ಲೈಫ್ ಏನಿದೆ, ನಾನು ಏನು ಮಾಡಬೇಕು, ಏನು ಬಿಡಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಹೋದ್ರಿ ಅಂದರೆ ನಿಮ್ಮ ಲೈಫ್ ಇನ್ನೂ ಸಕ್ಸಸ್ ಆಗುತ್ತೆ. ಇಲ್ಲಿ ಒಟ್ಟಾರೆ ಹೇಳೋದೇನಪ್ಪ ಅಂದರೆ ಜಾಸ್ತಿ ಯೋಚನೆ ಮಾಡೋದನ್ನು ಬಿಡಿ, ನಿಮ್ಮಲ್ಲಿರುವಂತಹ ನೆಗೆಟಿವಿಟಿನ ಹೊರಗೆ ಹಾಕಿ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಟೀಲಿಫ್ ಮೆಸೇಜ್ ಏನು ಬಂದಿದೆ ಅಂತ ನೋಡೋಣ. ಇಲ್ಲಿ ಥಾನಾಟೋಸ್ ಅಂದರೆ ಇಲ್ಲಿ ಏನಪ್ಪ ಬರ್ತಾ ಇದೆ ಅಂದರೆ ಹಳೆ ಗುರುತು, ಹಳೆ ಜೀವನ, ಹಳೆಯ ನೋವುಗಳು, ಅಂದರೆ ನಿಮ್ಮಲ್ಲಿರುವಂಥ ಹಳೆ ನೆಗೆಟಿವಿಟಿ ಇಲ್ಲಿದೆ ನೋಡ್ರಿ. ಇಲ್ಲಿ ಒಂದು ಜೇಡರ ಬಲೆಯಲ್ಲಿದೆ, ಜೇಡರ ಬಲೆಯಲ್ಲಿ ಸಿಗಲು ಹಾಕೊಂಡಿದ್ದೀರ. ನಿಮ್ಮ ಹಳೆಯ ನೋವುಗಳಿಂದ ಬಿಡುಗಡೆ ನೀವು ಪಡ್ಕೋತಾ ಇಲ್ಲ, ಹಳೆಯ ನೋವುಗಳಲ್ಲೇ ನೀವು ಒದ್ದಾಡ್ತಾ ಇದ್ದೀರಾ, ಹಳೆಯ ಜೀವನವನ್ನೇ ನೆನೆಸ್ಕೋತಾ ಇದ್ದೀರಾ. ನೀವು ಹಳೆಯದು ಏನೋ ಒಂದು ಗುರುತಿದೆ ಅದನ್ನೇ ನೀವು ಇದು ಮಾಡ್ಕೋತಾ ಇದ್ದೀರಾ. ಅಂದರೆ ನಿಮ್ಮಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ನೀವೇ ಜೇಡರ ಬಲೆ ಹೇಗೆ ಇದು ಹಾಕ್ಕೊಂಡಿದೀವೋ ಆ ಥರ ನೀವು ಏನು ಮಾಡ್ತಿದ್ದೀರ, ಸಿಲ್ಕ್ ಹಾಕ್ಕೊಂಡಿದ್ದೀರಾ. ಅದರಿಂದ ಹೊರಗೆ ಬಂದರೆ ನಿಮಗೆ ಹೊಸದಾದ ಜೀವನ ಇದೆ. ಅಂದರೆ ಹಳೆಯದನ್ನು ಮರೆತರೆ ಹೊಸದಾದ ಜೀವನ, ಹೊಸದಾದ ಬದಲಾವಣೆ ನಿಮ್ಮ ಲೈಫಿಗೆ ಇದೆ ಅನ್ನೋದನ್ನು ಇಲ್ಲಿ ಟೀಲಿಫ್ ಮೆಸೇಜ್ ಸಹಿತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳಿರೋ ಪ್ರಕಾರ ನಿಮಗೆ ಅದೇ ಮೆಸೇಜ್ ಬಂದಿದೆ. ಹಳೆಯದನ್ನು ಯೋಚನೆ ಮಾಡೋದಕ್ಕಿಂತ, ಹಳೆಯ ಎನರ್ಜಿನ ನೀವು ಮೆಲುಕು ಹಾಕೋದಕ್ಕಿಂತ ನೀವು ಹೊಸ ಜೀವನಕ್ಕೆ ಕಾಲಿಡಿ, ಹೊಸ ಜೀವನದ ಬಗ್ಗೆ ಯೋಚನೆ ಮಾಡಿ. ನನ್ನ ಜೀವನದಲ್ಲಿ ಯೂನಿವರ್ಸ್ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಅಂದ್ಕೊಂಡಂಥ ಜೀವನ ಸಿಕ್ಕಿದೆ, ನಾನು ಅಂದ್ಕೊಂಡಂಥ ಲೈಫ್ ನನಗೆ ಸಿಕ್ಕಿದೆ. ನಾನು ಯಾವುದು ಪ್ರೀತಿ ಬೇಕು ಅಂತ ಬಯಸಿದ್ದೆ ಆ ಪ್ರೀತಿ ನನಗೆ ಸಿಕ್ಕಿದೆ. ನಾನು ಯಾವ ಜಾಬ್ ಬೇಕು ಅಂದ್ಕೊಂಡಿದ್ರೆ ಆ ಜಾಬ್ ನನಗೆ ಸಿಕ್ಕಿದೆ. ನನ್ನ ಫೈನಾನ್ಷಿಯಲ್ ನಾನು ತುಂಬ ಚೆನ್ನಾಗಿದ್ದೀನಿ. ಈ ಥರ ನೀವು ಯೂನಿವರ್ಸಲ್ಲಿ ಹೇಳ್ತಾ ಹೋದರೆ ಅಂದರೆ ನಿಮ್ಮಲ್ಲಿರುವಂಥ ಕಾರ್ಮಿಕ್ ಎನರ್ಜಿ, ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ಎಲ್ಲ ಹೋಗಿ ನಿಮ್ಮಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳೋದು, ಅಗಾಪೆ ಅಂದರೆ ಇಲ್ಲಿ ಹೇಳಿರೋ ಹಾಗೆ ನಿಮ್ಮ ಕರ್ಮ ಇದೆಯಲ್ಲ, ನಿಮ್ಮ ಕರ್ಮದಿಂದ ನೀವು ಹೊರ ಬರ್ತಾ ಇದ್ದೀರಾ. ಅಂದರೆ ನೀವು ಮೊದಲನೇದಾಗಿ ಆ ಕರ್ಮದಿಂದ ಹೊರ ಬಂದು ನಿಮ್ಮನ್ನು ನೀವು ಮೊದಲು ಪ್ರೀತಿ ಮಾಡಿ, ಡಿವೈನ್ ಲವ್ ಜೊತೆ ನೀವು ಕನೆಕ್ಟ್ ಆಗಿ. ಅಂದರೆ ನಿಮ್ಮನ್ನು ನೀವು ಎಷ್ಟು ಪ್ರೀತಿ ಮಾಡ್ಕೊತೀರೋ ಅಷ್ಟೇ ಪ್ರೀತಿಯಿಂದ ನೀವು ಯೂನಿವರ್ಸಲ್ಲಿ ನೀವು ಕನೆಕ್ಟ್ ಆಗ್ತೀರಾ, ಡಿವೈನ್ ಎನರ್ಜಿ ಜೊತೆ ಕನೆಕ್ಟ್ ಆಗ್ತೀರಾ. ಇದು ಯಾವುದಕ್ಕೂ ನೀವು ನೆಗೆಟಿವ್ ಯೋಚನೆನೇ ಮಾಡಬಾರ್ದು. ಅಂದರೆ ನಿಮ್ಮ ಬಾಡಿ ಲವ್ ಆಗಿ, ಅಂದರೆ ಪ್ರೀತಿಯಾಗಿ ಕನ್ವರ್ಟ್ ಆಗಬೇಕು, ನಿಮ್ಮ ಬಾಡಿ ಹೀಲ್ ಆಗಬೇಕು, ನಿಮ್ಮ ಸೋಲ್ನ ಕನೆಕ್ಟ್ ಆಗಬೇಕು. ಅಂದರೆ ನೀವು ನಿಮ್ಮ ಬಾಡಿನ ಮೊದಲು ಹೀಲ್ ಮಾಡ್ಕೋಬೇಕು. ನೀವು ಎಲ್ಲರನ್ನು ಪ್ರೀತಿಸಿದರೆ ನಿಮ್ಮನ್ನು ಪ್ರೀತಿ ಮಾಡೋದಕ್ಕೆ ಯೂನಿವರ್ಸ್ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದೇನಪ್ಪ ಅಂದರೆ ದ ಸೀಡ್, ಅಂದರೆ ಇಲ್ಲಿ ನಾನು ಹೇಳಿದೆ, ಒಂದು ಸೀಡ್, ಒಂದು ಬೀಜ ಬಿತ್ತಿದರೆ ನಮಗೆ ಹೊಸದಾದ ಜೀವ ಬರುತ್ತೆ. ಅಂದರೆ ಒಂದು ಬೀಜ ಮಣ್ಣಿಗೆ ಹಾಕಿದ್ವಿ ಅಂದರೆ ಅಲ್ಲಿ ಒಂದು ಜೀವ ಉತ್ಪತ್ತಿ ಆಗುತ್ತೆ. ಆ ಜೀವ ಉತ್ಪತ್ತಿ ಆಗಬೇಕಂದ್ರೆ ಹಳೆದು ಅಲ್ಲಿ ಕಲ್ಲು ಮಣ್ಣು ಅದನ್ನೆಲ್ಲ ದಾಟಿ ಹೊರ ಬರಬೇಕದು. ನಿಮ್ಮ ಜೀವನವೂ ಅಷ್ಟೇ. ನಿಮ್ಮಲ್ಲಿರುವಂಥ ಯಾವುದೇ ಸಮಸ್ಯೆ ಆಗಿರ್ಬೋದು, ಯಾವುದೇ ನೋವಾಗಿರ್ಬೋದು, ಯಾವುದೇ ಒಂದು ಕುತೂಹಲ ಇಲ್ಲದೆ ಇರೋವಂಥದ್ದು ಯಾವುದೋ ಒಂದು ನಿಮ್ಮ ಲೈಫಲ್ಲಿ ಪ್ರತಿಯೊಬ್ಬ ಜೀವಿಯಲ್ಲಿಯೂ ಕಷ್ಟಗಳಿರುತ್ತೆ. ಆ ಕಷ್ಟ ಅಂತ ಹೇಳಿ ಅಲ್ಲೇ ಕೂರುವುದು ಬದಲು ಆ ಬೀಜ ಹೇಗೆ ನಮ್ಮ ಮೊಳಕೆ ಹೊಡೆದು ಗಿಡ ಆಗಿ, ಗಿಡದಿಂದ ಕಾಯಿಯಾಗಿ, ಕಾಯಿಯಿಂದ ಹಣ್ಣಾಗಿ, ಈ ಥರ ಏನದು ಒಂದೊಂದು ಫಲವನ್ನು ಕೊಡ್ತಾ ಹೋಗುತ್ತೋ ಅದೇ ಥರ ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆಯ ಕನಸುಗಳು ಹುಡ್ತಾ ಹೋಗುತ್ತೆ. ಆ ಕನಸುಗಳನ್ನು ಈಡೇರಿಸ್ಕೋತಾ ನಿಮ್ಮ ಲೈಫನ್ನು ಹೊಸದಾಗಿ ಕನ್ವರ್ಟ್ ಮಾಡ್ಕೊತ, ಹೊಸದಾಗಿ ಜೀವನ ಸ್ಟಾರ್ಟ್ ಮಾಡ್ಕೊತ, ನಿಮ್ಮ ಖುಷಿಗೆ, ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳಿಗೆ ಖುಷಿ ಕೊಡ್ತಾ ನಿಮ್ಮ ಲೈಫನ್ನು ಎಂಜಾಯ್ ಮಾಡಿ ಅಂತ ಹೇಳಿ ಇಲ್ಲಿ ನಿಮ್ಮ ಎನರ್ಜಿ ತೋರಿಸ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.